ವಿಭಾಗದಲ್ಲಿ ಪ್ರಥಮ ಸಮೃದ್ಧಿ ಬಹುಮಾನವಾಗಿ almost it's done. Yes. Wow. Okay. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೋಕೆ ಅಂತ ಅನಿಸ್ತೀನಿ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗೆ ನಾನು ಮತ್ತೆ ಗಣಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಮ್ಮದು ಗ್ರಾಮ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ. ಹಾಗೆ ಹೋಗೋದು ಸುಮಾರು ಸಮಯ ಆಗಿತ್ತು. ಮದುವೆ ಆದಮೇಲೆ ಒಮ್ಮೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಇವತ್ತು ಅಷ್ಟಮಿ ಅಲ್ಲ, ಮತ್ತು ನಂದು ಫೇವ್ರೇಟ್ ಗಾಡ್. ನಾನು ಚಿಕ್ಕ ಇರುವಾಗಿಂದ ಇಲ್ಲಿ ತನಕ ಕೂಡ ಶ್ರೀಕೃಷ್ಣನಿಗೆ ಒಂದು ಸ್ವಲ್ಪ ಜಾಸ್ತಿ. ಹಾಗಾಗಿ ಇವತ್ತೊಂದು ಹೋಗಲೇಬೇಕು ಅಂತ ಹೇಳಿ ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಹೊರಟಾಯಿತು. ಇವತ್ತು ಅಲ್ಲೆಲ್ಲ ಪ್ರೋಗ್ರಾಮು, ಫಂಕ್ಷನ್, ಆಟ ಎಲ್ಲ ಕೂಡ ಇರ್ತದೆ. ಅಂದರೆ ಗೇಮಿಂಗ್ ಎಲ್ಲ ಇರ್ತದೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ನಾವು ಹಾಗಲ್ಲ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹಣ್ಣು ಕೈ ಮಾಡಿಸ್ಕೊಂಡು ಬರುವ ಅಂತಿದ್ದೇವೆ. ಹಾಗೆ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮತ್ತು ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ಮನೆಯವರು ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಆರೋಗ್ಯ, ಆಯಸ್ಸು ಮತ್ತು ಪ್ರೀತಿ, ನೆಮ್ಮದಿ, ಶಾಂತಿ ಕೊಟ್ಟು ಕಾಪಾಡಲಿ.
ಆಲ್ಮೋಸ್ಟ್ ಇಳಿಬೇಡಿ ಆಯಿತಾ. ಆಲ್ಮೋಸ್ಟ್ ಇಟ್ಸ್ ಡನ್. ಎಂತ ಬೀಳ್ತಿರೋದೆ ಅಂತ ग्रेस कार्डलेट ಹಾಂ ಹಾಂ. ग्रिप కావాలి గ్రేస్ ఈ ಅಲ್ಲ ಆಲ್ಮೋಸ್ಟ್ ಇಟ್ಸ್ ಡನ್. ಎಸ್ ವಾವ್ ಗೋವಿಂದ. ಮಕ್ಕಳೆಲ್ಲ ಹಾಡು ಹಾಕ್ಲಿಕ್ಕೆ ಓಡ್ತಾ ಇದ್ದಾರೆ, ಚಿಲ್ಲರ್ ಇಟ್ಟಿರ್ತಾರೆ. ವಾವ್ ಎಷ್ಟು ಈಸಿ ಅಲ್ಲ ಇದನ್ನು ಹತ್ತಲಿಕ್ಕೆ, ಯಾಕಂದರೆ ಇದರ ಕಂಬಕ್ಕೆ ಫುಲ್ಲಿ ಗ್ರೀಸ್ ಹಾಕಿರ್ತಾರೆ ಜಾರಲಿಕ್ಕೆ. ಅಂತೂ ಟೀಮ್ ಎಫರ್ಟಿಂದ ಗ್ರೀಸ್ ತೆಗೆದು ಈಗ ಒಬ್ಬರು ಹತ್ತಿ ಕಂಪ್ಲೀಟ್ ಮಾಡಿದ್ರು. ಇದು ಸಿಕ್ಕದೇ ಇಲ್ವ ಅಂತ ಅಂದ್ಕೊಂಡಿದ್ದೆ, ನೋಡಲಿಕ್ಕೆ ಕಂಪ್ಲೀಟ್ ಆಯಿತು. ರಿಂಗಿ ರಿಂಗಿ ಕಿರ್ಚಿದ್ರು ಸುಸ್ ಮಾಡ್ಲಿಕ್ಕ. ಹಿಂಗೀಜ ಪಾಪ ಮಳೆಗೆ ಒದ್ದೆ ಹಾಕೊಂಡು ಹೊರಗೆ ಬಂದಿದ್ದಾನೆ. ರಿಂಗಿ ಏನು ಇಲ್ಲಿ ಬಂದು ಕೂತದ ಗುಡುಂಬೆ ಜುಂಡಿ. ಇದೇ ಬರುವ ಆಗಸ್ಟ್ 16ರಂದು ತುಳುವ ಮಹಾಸಭೆ ಪುತ್ತೂರು ವತಿಯಿಂದ ಮಂದಾರ ರಾಮಾಯಣ ನಡೀಲಿಕ್ಕಿದೆ. ಸ್ಥಳ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ. ಯಾರೆಲ್ಲ ಪುತ್ತೂರಿನಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಪ್ಲೀಸ್ ಇಲ್ಲಿ ಹೋಗಿ ವಿಸಿಟ್ ಮಾಡಿ, ಪ್ರೋಗ್ರಾಮನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಬಂದಿದೆ. ಇವತ್ತು ಬೆಳಿಗ್ಗಿಂದ ಇದೇ ಥರ ಮಳೆ, ಒಂದು ಗಳಿಗೆ ನಿಂತದಿಲ್ಲ. ಇವ ಬಂದಿದ್ದಾನೆ, ಬರಬೇಡ ಹೇಳಿದ್ದೆ ನಾನು, ಆದರೂ ಬಂದಿದ್ದಾನೆ. ಒದ್ದೆ ಆಗೋದಕ್ಕೆ ಈಗ ಬೊಬ್ಬೆ ಹೊಡಿತಿದ್ದಾನೆ. ಬಾ ಕೂರ ಕುರಿಜಾ, ಯಾಕೆ ಬಂದದ್ದು ಕುರಿ? ಹೋಗುವ ಮನೆಗೆ, ಹೊಳೆ ನೋಡಿ ಬರುವಾಗದ, ಮತ್ತು ಸೀದಾ ಮನೆಗೆ ಹೋಗುವ. ಗಿಡ ಉಂಟಲ್ಲ, ಇದು ದನಗಳಿಗೆ ತುಂಬ ಅಂದರೆ ಕ್ಯಾಲ್ಶಿಯಮು ಪ್ರೋಟೀನ್ ಎಲ್ಲ ಸಿಗಬೇಕು ಅಂತಂದರೆ ಇದರದ್ದು ಬೇರು ಉಂಟಲ್ಲ, ಇದನ್ನು ಕಟ್ ಮಾಡಿ ತಿನ್ಲಿಕ್ಕೆ ಹಾಕಿದರೆ
ಮಡ್ಡಿ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಮುಂಚೆ ಅಮ್ಮ ಮಾಡ್ತಾಯಿದ್ರು. ಮತ್ತು ನಮ್ಮ ಮನೇಲಿ ಈ ಥರದ್ದು ಸುಮಾರು ಇತ್ತು ಗಿಡ ಆಯಿತಾ. ಹಾಗೆ ಅಪ್ಪ ಒಂದು ಕಡೆ ಕೆಲಸಕ್ಕೆ ಹೋಗ್ತಿದ್ರಲ್ಲ, ನಮ್ಮ ಕೈಲಿ ಎಲ್ಲರ ಕೈಲಿ ಸಹ ಈ ಗಿಡವನ್ನು ಕೀಳಿಸಿ ಇದರ ಬೇರನ್ನು ಕೊಂಡೋಗ್ತಿದ್ರು. ಅವರ ಮನೆಯಲ್ಲಿ ಸಹ ದನ ಇತ್ತು, ಹಾಗಾಗಿ ಅಪ್ಪ ವರ್ಕ್ ಮಾಡ್ತಿದ್ದ ಮನೆಯಲ್ಲಿ. ಹಾಗೆ ಅಂದರೆ ಇದು ಈ ಬೇರನ್ನು ಬೇಯಿಸಿ ಮಡ್ಡಿ ಥರ ಮಾಡಿ ಕೊಡ್ತಾರೆ. ಅದನ್ನು ಕೊಟ್ಟರೆ ದನಗಳದ್ದು ಹಾಲು ಸುಮಾರು ಸಿಗ್ತದೆ ಅಂತ ಹೇಳಿ ಸಹ ಇರ್ಬೋದು. ನಾವು ಕೊಟ್ಟಂತ ಇರಲಿಲ್ಲ, ಆದರೆ ಒಂದು ಟೈಮಲ್ಲಿ ನನ್ನ ಅಪ್ಪ ನಮ್ಮ ಕೈಲಿ ಎಲ್ಲರ ಕೈಲಿ ತೋಟದಲ್ಲಿ ಇದ್ದದ್ದು ಇದನ್ನೆಲ್ಲ ಎಲಕಿಸಿದ್ರು ಮಾತ್ರ ಕೊಂಡೋಗ್ಲಿಕ್ಕೆ. ಇದರದ್ದು ಬೇರು ಸಹ ಚೆಂದ ಇರ್ತದೆ ನೋಡಲಿಕ್ಕೆ. ಈ ಥರ ನೋಡಿ, ಇದನ್ನು ತೊಳೆದಾಗ ಈಗ ಮಣ್ಣುಂಟು ಒಂಥರ ಬಿಳಿ ಬಿಳಿಯಾಗಿ ಚೆಂದ ಇರ್ತದೆ, ಒಂಥರ ಗೋಲ್ಡನ್ ಕಲರ್ ಆಗಿ. ಇದನ್ನು ಇಷ್ಟನ್ನು ಕಟ್ ಮಾಡಿ ಕೊಂಡೋಗ್ತಾ ಇದ್ರು. ಮತ್ತು ನಮ್ಮಲ್ಲಿ ಈಗ ದನಗಳನ್ನು ಹೊರಗೆ ಬಿಟ್ಟಾಗ ಈ ಸೊಪ್ಪು ಕೂಡ ತಿಂತದೆ ಮಾತ್ರ. ಮೊನ್ನೆಗಿಂತ ನೀರು ಕಡಿಮೆ ಆಗಿದೆ ನೋಡಿ ಅಂದು. ಇಲ್ಲೆಲ್ಲ ಮೊನ್ನೆ ಸುಮಾರು ನೀರಿತ್ತಲ್ಲ. ಪೂರ ಹೋಗ್ಲಿಕ್ಕೆ ಉಂಟು ಆಚೆ? ಹೋಗುದಾ? ಎಂತಕ್ಕೆ ಹೋಗುದು? ಕೈ ಕಾಲು ಮಣ್ಣಾಗ್ಲಿಲ್ಲಲ್ಲ. ಒಂದು ನೀರಲ್ಲಿ ಇಳಿಬೇಕು ಅಂತ ಆಸೆ, ಎಲ್ಲಿ ಹೋದ್ರೂ ಸಹ ಆಗ್ಬೋದು ಅಂತ. ಅವನಿಗೆ ಬೇಸಿಗೆಯಲ್ಲಿ ಚಳಿ ಇರಲಿ ಮಳೆ ಇರಲಿ ಒಂದು ಸಲ ಹೊಳೆಯಲ್ಲಿ ನೀರಲ್ಲಿ ಇಳಿಬೇಕು ಅಂತ. ಪುರ ಹೋಗಿ ಬರುವ? ಆಯ್ತಾ? ದಾಟಿ ಆಯ್ತು, ಹೋಗುವ? ಇನ್ನು ಕೇಳಬೇಕಲ್ಲ ಇವನು.